ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಮಡಿಕೇರಿಯ ಪೆರೂರು ಗ್ರಾಮಕ್ಕೆ ನಾವು ಬಂದಿದ್ವಿ. ಇಲ್ಲಿ ಅಯ್ಯಪ್ಪ ಸರ್ ತೋಟಕ್ಕೆ ಬಂದಿದ್ವಿ. ಇಲ್ಲಿಗೆ ನಾವು MI ಲೈಫ್ ಸ್ಟೈಲ್ನ ಒಂದು ಭೂವಸ್ತ್ರವನ್ನು ಕಾಫಿ ತೋಟಕ್ಕೆ ಅಂದರೆ ಒಂದು ಟ್ರಯಲ್ ಮಾಡೋಣ ಅಂತ ಹೇಳಿಬಿಟ್ಟು ಕೊಟ್ಟಿದ್ವಿ. ಇಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಒಳ್ಳೆ ಚೆನ್ನಾಗಿ ಇಳುವರಿ ಬಂದಿದೆ. ನಾವು ಹೇಳೋದಕ್ಕಿಂತ ಒಂದು ರೈತರ ಬಾಯಿಂದ, ಇಲ್ಲ ಅಂತಂದರೆ ನಮ್ಮ ಅಯ್ಯಪ್ಪ ಸರ್ ಕಡೆಯಲ್ಲಿದ್ದ ಏನು ಹೇಳ್ತಾರೆ ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಯ್ಯಪ್ಪ TC ಪೇರೂರು ಗ್ರಾಮದಲ್ಲಿ ನಮ್ಮದು ಕಾಫಿ ತೋಟಕ್ಕೆ ಒಂದು ಭೂವಸ್ತ್ರ ಅಂತ ಒಂದು ಪ್ರಾಡಕ್ಟನ್ನು ನಾವು ಮೀ ಲೈಫ್ ಸ್ಟೈಲ್ ಕಂಪನಿ ಥ್ರೂ ಶ್ರೀನಿವಾಸ್ ಸರ್ ಮಡಿಕೇರಿ ಅವರ ಮುಖಾಂತರ ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಮಾಡಿದ ಉದ್ದೇಶ ಏನಂದರೆ, ನಮ್ಮ ಈ ಪೇರೂರು ಬೆಲ್ಟಲ್ಲಿ ಮಳೆ ಜಾಸ್ತಿ ಇರೋದರಿಂದ, ಶೀತ ಪ್ರದೇಶ ಆಗಿರೋದರಿಂದ ಡ್ರಾಪಿಂಗ್ ತುಂಬ ಆಗ್ತಾಯಿತ್ತು. ಡ್ರಾಪಿಂಗ್ ಆಗೋದನ್ನು ಕಂಟ್ರೋಲ್ ಮಾಡೋಕ್ಕೆ ಏನಾದರೂ ವ್ಯವಸ್ಥೆ ಇದೆಯಾ ಅಂತ ಅವ್ರ ಜೊತೆ ನಾನು ಮಾತಾಡಿದಾಗ ಅವ್ರು ಹೇಳಿದರು, ಈ ಥರ ಭೂವಸ್ತ್ರ ಅಂತ ಒಂದು ಪ್ರಾಡಕ್ಟ್ ಇದೆ, ಅದು ತುಂಬ ಚೆನ್ನಾಗಿದೆ, ಅದನ್ನು ತಗೊಂಡೋಗಿ ನೀವು ಉಪಯೋಗಿಸಿ ನೋಡಿ ಅಂತೇಳಿ ಹೇಳಿದರು. ಅದೇ ಪ್ರಕಾರ ನಾನು ಅದೊಂದು 2 kg ತಂದಿದ್ದೀನಿ. 2 ಪ್ಯಾಕೆಟ್ ತಂದೆ. ಒಂದು ಪ್ಯಾಕೆಟಲ್ಲಿ 2 kg ಅಂದರೆ 4 kg ಪ್ಯಾಕೆಟ್ ತಂದು ಒಂದು 80 ಗಿಡಗಳಿಗೆ ಹಾಕಿ ಟ್ರಯಲ್ ಮಾಡಿದ್ದೆ. ಟ್ರಯಲ್ ಮಾಡಿ ನೋಡಿದಾಗ ಬಾಕಿ ತೋಟದಲ್ಲಿರೋ ಬಾಕಿ ಈ ಗಿಡಗಳನ್ನು ನಾನು ಚೆಕ್ ಮಾಡಿದಾಗ ಇದರಲ್ಲಿ 80% ಡ್ರಾಪಿಂಗ್ ಕಂಟ್ರೋಲ್ ಆಗಿದೆ. ನಾನು ಪ್ರಾಕ್ಟಿಕಲಿ ಚೆಕ್ ಮಾಡಿ ನೋಡಿದಾಗ ಬೇರೆ ಗಿಡಗಳಲ್ಲಿ ಇರುವ ಡ್ರಾಪಿಂಗಿಗೂ ಇಲ್ಲಿಗೂ 80% ಕಂಟ್ರೋಲ್ ಆಗಿದೆ. ತುಂಬ ಒಳ್ಳೆಯ ಪ್ರಾಡಕ್ಟ್. ನಮ್ಮ ಈ ಭಾಗಕ್ಕೆ, ಕೊಡಗಿನ ಕೆಲವು ಮಲೆನಾಡು ಭಾಗಗಳಿದೆ, ಹೆವಿ ರೈನ್ ಆಗುವ ಭಾಗಗಳಲ್ಲಿ ಶೀತಪ್ರದೇಶದಿಂದ ಹೆವಿ ಡ್ರಾಪಿಂಗ್ ಆಗ್ತಾಯಿದೆ. ಡ್ರಾಪಿಂಗ್ ಕಂಟ್ರೋಲ್ ಮಾಡೋಕ್ಕೆ ಇದು ತುಂಬ ಚೆನ್ನಾಗಿರೋ ಪ್ರಾಡಕ್ಟ್. ಅದಕ್ಕಾಗಿ ತಾವೆಲ್ಲರೂ ಉಪಯೋಗಿಸಿ ಅದರ ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನು ಸೆಕೆಂಡ್ಲಿ, ಇದನ್ನು ನನಗೆ ಇಂಟ್ರೊಡ್ಯೂಸ್ ಮಾಡಿದ ಶ್ರೀನಿವಾಸ್ ಸರ್ ಮತ್ತು ಮೀ ಲೈಫ್ ಸ್ಟೈಲ್ ಅವರಿಗೂ ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇದು ಭೂವಸ್ತ್ರವನ್ನು ಯೂಸ್ ಮಾಡಿದಂತಹ ಒಂದು ಕಾಫಿ ಗಿಡಗಳನ್ನು ನಾನು ಶೋ ಮಾಡ್ತಾ ಇದ್ದೀನಿ. ಅರ್ಧ ಭಾಗಕ್ಕೆ ಹಾಕಿದ್ವಿ, ಇನ್ನು ಅರ್ಧ ಭಾಗ ತೋಟಕ್ಕೆ ಹಾಕಿರಲಿಲ್ಲ. ಅದನ್ನು ಸಹಿತ 2 ಕಡೆಯಿಂದ ಶೋ ಮಾಡ್ತೀನಿ. ಹೇಗಿದೆ ನೋಡಿ. ತುಂಬ ಚೆಂದ ಇಳುವರಿ ಬಂದಿದೆ ಸ್ನೇಹಿತರೆ. ನೋಡಿ, ಅಂದರೆ ಕೊಂಬೆಗೂ ಗಣ್ಣಿಗೂ ಕಾಫಿ ಹಿಡ್ದಿರೋದನ್ನು ನಾವು ಕಾಣ್ಬೋದು. ಪ್ರಾಯೋಗಿಕವಾಗಿ ಒಂದು 80 ಗಿಡಕ್ಕೆ ಮಾತ್ರ ನಾವು ಕೊಟ್ಟಿದ್ವಿ. ಭಾಳ ಚೆನ್ನಾಗಿ ಇಳುವರಿ ಬಂದಿದೆ, ನೋಡ್ತಾ ಇದ್ದೀರಿ. ಇದು ನೋಡಿ, ಇದು ಭೂವಸ್ತ್ರ ಹಾಕದೇ ಇರತಕ್ಕಂಥ ಒಂದು ಗಿಡಗಳು. ಈ ಭಾಗಕ್ಕೆ ಹಾಕಿರಲಿಲ್ಲ, ಆ ಭಾಗದಲ್ಲೇ ಹಾಕಿದ್ವಿ. ನೋಡಿ, ಇಳುವರಿ ಡ್ರಾಪಿಂಗು ಜಾಸ್ತಿ ಇರೋದನ್ನು ನಾವು ಕಾಣ್ಬೋದು ಗಿಡದಲ್ಲಿ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿದೆ. ಖಂಡಿತ ನಾವು ಒಂದು ಭೂವಸ್ತ್ರವನ್ನು ಬಳಸೋದ್ರ ಮೂಲಕವಾಗಿ ನಮ್ಮ ಇಳುವರಿಯನ್ನು ಹೆಚ್ಚು ಮಾಡ್ಕೊಳ್ಬೋದು. ಥ್ಯಾಂಕ್ ಯು.